ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಬಾರಿ ಚುನಾವಣಾ ಅಖಾಡಕ್ಕಿಳಿದಿರುವಂತಹ ಡಾಕ್ಟರ್ CN ಮಂಜುನಾಥ್ ವಿರುದ್ಧ ಹೊಸ ಅಸ್ತ್ರ ಬಿಟ್ಟ DK ಸುರೇಶ್ ಈಗ ಕಾಂಟ್ರವರ್ಸಿಗೆ ದಾರಿಯಾಗಿದೆ. ಇತ್ತೀಚೆಗಷ್ಟೇ ತಮ್ಮ ಹೇಳಿಕೆಯ ಮೂಲಕ ಸದ್ದು ಮಾಡಿದ್ದ DK ಸುರೇಶ್ ಅವರು ಈಗ ಮತ್ತೆ ಸಂಚಲನ ಸೃಷ್ಟಿ ಮಾಡುವಂತಹ ನಡೆಯನ್ನ ಅನುಸರಿಸ್ತಾ ಇರೋದು. ಹಾಗಾದ್ರೆ ಇದು ಅನುಕೂಲ ಆಗತ್ತಾ, ನಷ್ಟ ಆಗತ್ತಾ? ಈ ಲೆಕ್ಕಾಚಾರ ಹೈ ವೋಲ್ಟೇಜ್ ಹಣಾಹಣಿಗೆ ಸಾಕ್ಷಿಯಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಲೋಕಲ್ ಆಗಿ ನೋಡೋದಕ್ಕೆ ಹೋದರೆ ಎಲ್ಲ ಭಿನ್ನಾಭಿಪ್ರಾಯಗಳ ನಡುವೆಯೂ ಈಗ JDS BJP ಮತ್ತೆ ಒಂದಾಗಿರೋದು ಸೀಟ್ ಶೇರ್ ಗೊಂದಲ ಎಲ್ಲ ಬದಿಗೊತ್ತಿ. ಸೊ ಬೇರೆ ಕ್ಷೇತ್ರಗಳಲ್ಲಿ ಸಮಸ್ಯೆ ಆದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು ಒಗ್ಗಟ್ಟಿಂದ ದುಡಿಯೋದಕ್ಕೆ ಈಗ ಮತ್ತೆ ದಾರಿಯಾಗಿದೆ. CN ಮಂಜುನಾಥ್ ಅವ್ರಿಗೆ ಒಳ್ಳೆ ಜನಪ್ರಿಯತೆ ಇದೆ. ಹಾಗಾಗಿ DK ಬ್ರದರ್ಸ್ಗೆ ಖಂಡಿತ ಡೌಟೇ ಇಲ್ಲ, ದೊಡ್ಡ ಸವಾಲಂತೂ ಇದೆ. ಏನಾಗುತ್ತೆ, ಕೊನೆ ಸುತ್ತಿನ ಮತ ಎಣಿಕೆ ತನಕನೂ ಹೇಳೋದಕ್ಕೆ ಕಷ್ಟ ಆಗೋ ಪರಿಸ್ಥಿತಿ ಉದ್ಭವಿಸಬಹುದು. ಈ ಸಲ ಮಂಜುನಾಥ್ ಅಖಾಡಕ್ಕೆ ಇಳಿದಿರೋದ್ರಿಂದ ಈ ಹೊತ್ತಲ್ಲಿ DK ಬ್ರದರ್ಸ್ ಪ್ರಯೋಗ ಮಾಡ್ತಿರುವ ಹೊಸ ಅಸ್ತ್ರ ಏನು? ಹಾಗಾದರೆ ಡಾಕ್ಟರ್ ವಿರುದ್ಧ, ಮೋದಿ ವಿರುದ್ಧ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿದೆ ಮತ್ತೊಮ್ಮೆ. ಅವ್ರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರಹಗಳು ಸದ್ದು ಮಾಡ್ತಾ ಇದ್ದಾವೆ. ಕರ್ನಾಟಕಕ್ಕೆ ಅನ್ಯಾಯ ಅನ್ನೋ ಹೆಸರಲ್ಲಿ ಜನರಿಗೆ ಮನೆ ಮನೆಗೂ ಕೂಡ ಇದನ್ನು ತಲುಪಿಸುವ ಮೂಲಕ ಏನಾಗ್ತಿದೆ ಮೋದಿ ಅವಧಿಯಲ್ಲಿ ಅನ್ನೋದನ್ನು ಅಂಕಿಅಂಶಗಳ ಸಮೇತ ಜನರ ಮುಂದೆ ಇಡ್ತಾ ಇರೋದು. ಕೆಲವು ಅಂಶಗಳನ್ನು ಹೇಳ್ತಾ ಇದ್ದೀನಿ. 14ನೇ ಹಣಕಾಸು ಆಯೋಗದಲ್ಲಿ 4.71% ಪಾಲು ಕರ್ನಾಟಕಕ್ಕೆ ಸಿಕ್ಕಿದ್ದು, 15ನೇ ಹಣಕಾಸು ಆಯೋಗದಲ್ಲಿ ಅದು 3.64ಕ್ಕೆ ಇಳಿದಿದೆ. ಸೊ ಕಡಿತ ಮಾಡಿದ ಯಾಕೆ? ರಾಜ್ಯಕ್ಕಾದ ನಷ್ಟ ಎಷ್ಟು? 1,000 ಕೋಟಿ, 62,000 ಕೋಟಿ, ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ಇಂಡಿಯಾ ಮ್ಯಾಪ್ ತಗೊಂಡು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೋಗಿದೆ, ನಾವು ಕೊಡೋದು 100 ರೂಪಾಯಿ ಆದರೆ ತೆರಿಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ಬರೋದು 13.9 ರೂಪಾಯಿ ಅಷ್ಟೇ. ಸೊ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಜನರೇ ನೀವೇ ಕಣ್ ತೆರೆದು ನೋಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಸೌತ್ ಇಂಡಿಯಾಗೆ ಎಷ್ಟು ಪಾಲು ಕೊಡ್ತಾ ಇದ್ದಾರೆ, ಇಡೀ ದಕ್ಷಿಣ ಭಾರತಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ನಂಬರ್ಸನ್ನು ತೋರಿಸ್ತಿದ್ದಾರೆ. ಒಟ್ಟು ಬಜೆಟ್ಟು 24-25ನೇ ಸಾಲಿಂದು 47,65,768 ಕೋಟಿ. ಇದರಲ್ಲಿ ಉತ್ತರ ಪ್ರದೇಶಕ್ಕೇ 2 ಲಕ್ಷಕ್ಕೂ ಅಧಿಕ ಕೋಟಿ ಹೋಗಿದೆ. ಕರ್ನಾಟಕಕ್ಕೆ 44,485 ಕೋಟಿ ಬಂದಿದೆ. 1000 ಲೆಕ್ಕದಲ್ಲಿ ಅವ್ರಿಗೆ 2 ಲಕ್ಷದ ಪ್ರಮಾಣದಲ್ಲಿ. ಇಡೀ ದಕ್ಷಿಣ ಭಾರತಕ್ಕೆ ಬಂದಿದ್ದೆ 1,92,000 ಕೋಟಿ. ಆದರೆ ಉತ್ತರ ಪ್ರದೇಶ ಒಂದು ರಾಜ್ಯಕ್ಕೆ 2.25 ಲಕ್ಷ ಕೋಟಿಗೂ ಅಧಿಕ ಮೊತ್ತದಲ್ಲಿ ಹೋಗ್ತಾ ಇದೆ. ಅಂದರೆ ಇದು ಅನ್ಯಾಯ ಅಲ್ವಾ? ಗುಜರಾತ್ಗೆ ಗಿಫ್ಟ್ ಸಿಟಿ ಮಾಡ್ತೀರಾ, ಎಲ್ಲ ಅಲ್ಲೇ ಆಕರ್ಷಣೆ ಆಗೋ ಥರ ಮಾಡ್ತೀರಾ. ರಸ್ತೆ ಮಾಡೋದ್ರಲ್ಲೂ ನಮಗೆ ಅನ್ಯಾಯ ಆಗಿದೆ. ಮಹಾರಾಷ್ಟ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀರಾ. ಈ ರೀತಿ ಎಲ್ಲದರಲ್ಲಿಯೂ ನಮಗೆ ಅನ್ಯಾಯ ಆಗಿದೆ. ಮಹಾರಾಷ್ಟ್ರಕ್ಕೆ ಎಲ್ಲ ತಗೊಂಡೋಗಿ ಉತ್ತರಕ್ಕೆ ಸುರಿತಾ ಇದ್ದಾರೆ. ಕೇಳೋ ತಪ್ಪ ಅಂತ ಬರಹಗಳ ಮೂಲಕ ಅಂಕಿಅಂಶದ ಸಮೇತ ಮೋದಿ ಸರ್ಕಾರದ ವಿರುದ್ಧ, BJP ವಿರುದ್ಧ ಅಲ್ಲಿ ಅಭಿಯಾನ ಶುರು ಮಾಡಿರೋದು ದೊಡ್ಡ ಮಟ್ಟದಲ್ಲಿ. ಇಷ್ಟು ಮಾತ್ರ ಆಗಿದ್ರೆ ಸಹಜವಾಗಿ ಅವರ ಹೋರಾಟವನ್ನು ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ಆದರೆ ದೇಶ ವಿಭಜನೆ ಮಾಡುವಂಥ ಹೇಳಿಕೆ ಏನು ಇಡೀ ದೇಶವ್ಯಾಪಿ ಸದ್ದು ಮಾಡ್ತು, ಕಾಂಟ್ರವರ್ಸಿ ಕಾರಣ ಆಯಿತು. ಅದನ್ನು ಮತ್ತೊಮ್ಮೆ ಉಚ್ಚರಿಸಿರೋದು. ಹೌದು, ನಾನು ನನ್ನ ಹೇಳಿಕೆಯನ್ನು ಬದಲಿಸಿಲ್ಲ, ಸರಿಯಾಗಿದೆ, ಅದು ಪರ್ಫೆಕ್ಟ್ ಆಗಿದೆ ಆ ಹೇಳಿಕೆ. ಇದೇ ರೀತಿ ಅನ್ಯಾಯ ಮುಂದುವರಿತಾ ಇದ್ರೆ ಜನ ಯೋಚನೆ ಮಾಡಲೇಬೇಕಾಗತ್ತೆ. ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸವಾಲ್ ಹಾಕಿ ಸೌತಿಂದ ನಾರ್ತ್ಗೆ ದುಡ್ಡು ತಗೊಂಡು ಹೋಗ್ತಿದ್ದಾರೆ. ನಮ್ಮ ನೀರಾವರಿ ಯೋಜನೆಗಳು ಸ್ಟಾಪ್ ಆಗಿವೆ. ರೋಡ್ ಪ್ರಾಜೆಕ್ಟ್ಸ್ ಎಲ್ಲಿಗೆ ಬಂದು ನಿಂತಿದೆ. ಗುಜರಾತ್ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ಪ್ರಧಾನಿಗಳು, ಅಂದರೆ ಅವ್ರ ರಾಜ್ಯ. UPಯಿಂದ ಅವ್ರು ಗೆದ್ದಿರೋದು. ಸೊ ಅಲ್ಲಿಗೆ ತಗೊಂಡು ಹೋಗಿ ಸುರಿತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗಿಫ್ಟ್ ಸಿಟಿ ಮತ್ತೊಂದು ಅಂತ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಮತ್ತು ಅವರು ಕೊಡುಗೆ ಜಾಸ್ತಿ ಇದೆ ಅಂತ ಅವ್ರಿಗೆ ಜಾಸ್ತಿ ವಾಪಸ್ ಸುರಿಯೋದು. ಈ ಥರದ ಪ್ಲ್ಯಾನ್ ತಮ್ಮ ರಾಜ್ಯಕ್ಕೆ ಮಾತ್ರ ಮಾಡಿಕೊಂಡು ನಿರಂತರವಾಗಿ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ ಅಂತ DK ಸುರೇಶ್ ವಾಗ್ದಾಳಿ ನಡೆಸಿ ಮತ್ತೊಮ್ಮೆ ದೇಶ ವಿಭಜನೆ ಅನಿವಾರ್ಯ ಮತ್ತು ನಾನು ಸರಿಯಾಗಿ ಹೇಳಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟು ಈಗ ಕಾಂಟ್ರವರ್ಸಿ ಕಿಡಿಯನ್ನು ಹೊತ್ತಿಸಿದ್ದಾರೆ. ಸೊ ಡಾಕ್ಟರ್ ವಿರುದ್ಧ DK ಸುರೇಶ್ ಪ್ರಯೋಗ ಮಾಡಿರುವ ಈ ಅಸ್ತ್ರ, ಯಾಕಂದರೆ ಅವ್ರ ಸ್ಟೇಟ್ಮೆಂಟಿಂದಾನೇ ಶುರುವಾಗಿರೋದಲ್ವಾ ಹೋರಾಟ. ಸಿದ್ದರಾಮಯ್ಯನವರು ಡೆಲ್ಲಿಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ದು, ಈಗ ನಿರ್ಮಲಾ ಸೀತಾರಾಮನ್ ಜೊತೆಗೆ ಜಟಾಪಟಿ ನಿರಂತರವಾಗಿ ಸಾಗ್ತಾ ಇದೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಅಂತ.
ಈ ಹಂತಕ್ಕೆ ಹೋಗೋದಕ್ಕೆ ಒಂದು ರೀತಿಯಲ್ಲಿ ನಾಂದಿ ಹಾಡಿದ್ದು ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್, ಇಡೀ ದಕ್ಷಿಣ ಸಿಡಿದೇಳೋದಿಕ್ಕೆ. ಹಾಗಾಗಿ ಅದರ ಲಾಭವನ್ನ ತಗೊಳ್ಬೇಕು ನಾವು ಅಂತ ಡಿ ಕೆ ಬ್ರದರ್ಸ್ ನಿರ್ಧಾರ ಮಾಡಿ ಮತ್ತೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅಚ್ಚರಿಗೆ ಕಾರಣ ಆಗಿದೆ. ಬಿಜೆಪಿ ಅವ್ರು ಕೇಳ್ತಿರೋದೇನು, 14ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ ಅಂತ ಪಾಯಿಂಟ್ ಔಟ್ ಮಾಡಿ ನೀವು ತೋರಿಸ್ತಿದ್ದೀರಿ. ಆದರೆ 12, 13 ಯಾಕೆ ತೋರಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಆಗಿದ್ದಿದ್ದು ಯಾರ ಸರ್ಕಾರ? UPA ಅವಧಿಯಲ್ಲಿ ಎಷ್ಟು ಬಂದಿದೆ, 14, 15 ಹಣಕಾಸು ಆಯೋಗ ಎಷ್ಟು ಕೊಟ್ಟಿದೆ ಅನ್ನೋದನ್ನು ಕಂಪೇರ್ ಮಾಡಿ ಮಾತಾಡಿ. UPA ಅವಧಿಯಲ್ಲಿಯೇ ಈ ಸೌತು ನಾರ್ತು ಈಗ ಯಾವ ರೀತಿಯಲ್ಲಿ ಯಾವ ಮಾನದಂಡದ ಮೇಲೆ ಕೊಡ್ತಾ ಇದ್ದಾರೋ ಅದು ಶುರುವಾಗಿಲ್ವಾ? ಆ ಅವಧಿಯಲ್ಲೂ UPA ಅವಧಿಯಲ್ಲಿಯೂ ಇದೇ ಥರ ಡಿಸ್ಟ್ರಿಬ್ಯೂಷನ್ ಆಗಿಲ್ವಾ? ಹಾಗಾದರೆ ಅದನ್ನ ಯಾಕೆ ಮಾತಾಡ್ತಿಲ್ಲ? ಬರೀ 2 ಹಣಕಾಸು ಆಯೋಗಗಳ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಿರೋದು? ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಬಂಡವಾಳ ಅಂತ ಬಿಜೆಪಿಗರು ಮುಗಿಬೀಳ್ತಿದ್ದಾರೆ. ಯಾವ ಹೇಳಿಕೆ ಬಿಜೆಪಿಗರಿಗೆ ಅಸ್ತ್ರವಾಗಿತ್ತು, ದೇಶ ಒಡೆಯೋರು ಇವರು, ಹಂಚಿ ಹರಿದು ಆಳೋರು ಅನ್ನುವಂಥ ಅಸ್ತ್ರವನ್ನ ಸ್ವತಃ ಮೋದಿ ಅವರು ಪ್ರಯೋಗ ಮಾಡಿದ್ರು. ಇನ್ನೇನು ಮೋದಿ ಕರ್ನಾಟಕದ ಅಖಾಡಕ್ಕೆ ಧುಮುಕು ಹೊತ್ತಾಯ್ತು, ಮತ್ತೆ ಬರ್ತಾ ಇದ್ದಾರೆ. ಈ ಹೊತ್ತಲ್ಲಿ ಸುರೇಶ್ ನಾನು ಹೇಳಿದ್ದೇ ಸರಿ ಅಂತ ಗುಡುಗಿದ್ದಾರೆ. ಸೊ ಕಾದ್ ನೋಡ್ಬೇಕು. ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ, ಅಮಿತ್ ಶಾ ಅವರು ಬರಲಿದ್ದಾರೆ ಅಂತ ಈಗ ಬಿಜೆಪಿ ನಾಯಕರು ಹೇಳ್ಕೊಳ್ತಿದ್ದಾರಲ್ಲ. ಈ ಕಾರ್ಯಕ್ರಮದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಯಾವ ರೀತಿ ಬಾಣ ಪ್ರಯೋಗಿಸಲಿದ್ದಾರೆ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.